ನಮಸ್ಕಾರ ಎಲ್ರಿಗೂ. ಇವತ್ತು ಟೀ ಟೈಮ್ಗೆ ಪಕೋಡ ಮಾಡ್ತಾಯಿದ್ದೀನಿ. ಯಾವುದ್ರದ್ದು ಅಂತ ನೀವೇ ಗೆಸ್ ಮಾಡಿ. ಪಕೋಡ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಖಾರದ ಪುಡಿ, ಇಂಗು ಹಾಗೂ ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಇದನ್ನು ತೆಳ್ಳಗೆ ಮಾಡ್ಕೊಳ್ಬಾರ್ದು. ಸ್ವಲ್ಪನೇ ನೀರು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡಿಗೆ ಇಡಬೇಕು. ನೋಡಿ, ನಮ್ಮದು ಹಿಟ್ಟು ರೆಡಿ ಆಯಿತು. ಈಗ ಪಕೋಡ ಮಾಡ್ಕೊಳ್ಳಿಕ್ಕೆ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ನೀವು ಆಲ್ರೆಡಿ ಗೆಸ್ ಮಾಡಿದರೆ ನಿಮ್ಮ ಗೆಸ್ ಕರೆಕ್ಟಾಗಿರುತ್ತೆ. ಈ ಬಾಳೆಕಾಯಿದ್ದು ಸಿಪ್ಪೆ ಎಲ್ಲ ತಕ್ಕೊಳ್ಬೇಕು. ಆಮೇಲೆ ತೊಳ್ಕೊಂಡು ತೆಳ್ಳಗಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಿದ್ರೆ ನೀವು ರೌಂಡು ಕಟ್ ಮಾಡ್ಕೊಳ್ಬೋದು. ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗೆ ಕಟ್ ಮಾಡ್ತೀರಾ ಅಷ್ಟು ಚೆನ್ನಾಗಾಗತ್ತೆ. ನೋಡಿ, ಕಟ್ ಮಾಡಿ ರೆಡಿ ಆಯಿತು. ಇವಾಗ ಹಿಟ್ಟಿಗೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಹಿಟ್ಟನ್ನು ಹಚ್ಚಬೇಕು. ಈಗ ನಾನು ಕಡಲೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀವು ತೆಂಗಿನ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಸ್ವಲ್ಪನೇ ಎಣ್ಣೆ ತಗೊಂಡಿದ್ದೀನಿ. 4 ಪಕೋಡ ಹಾಕುವಷ್ಟು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಪಕೋಡನ ಚೆನ್ನಾಗಿ ಎರಡೂ ಕಡೆ ಅದ್ದುಬಿಟ್ಟು ಕಡಲೆ ಹಿಟ್ಟಲ್ಲಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೊರಗಡೆ ಮಳೆ ಬರ್ತಾ ಇದ್ದರೆ ಅಥವಾ ಚಳಿ ಇದ್ದರೆ ಸಾಯಂಕಾಲ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಆವಾಗ ನಾವು ಮನೆಯಲ್ಲಿ ಯಾವುದಾದ್ರೂ ತರಕಾರಿ ಇದ್ದರೆ ಅದನ್ನು ಯೋಚನೆ ಮಾಡಿಕೊಂಡು ಈ ಥರ ಪಕೋಡ ಮಾಡ್ಕೊಳ್ಬೋದು. ನೋಡಿ, ಒಂದು ಸರ್ತಿದ್ದಾಯಿತು ಕರೆದ್ಬಿಟ್ಟು. ಈಗ ಸೆಕೆಂಡ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿನೇ ಬಿಸಿಯಾಗಿದೆ, ಹೊಗೆ ಆಡ್ತಾ ಇದೆ. ಉರಿನ ಫುಲ್ ಸಣ್ಣಗೆ ಮಾಡ್ಕೊಳ್ಬೇಕು. ಈ ಕಡೆ ಟೀನೂ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾಯಂಕಾಲದ ತಿಂಡಿ ಕಾಫಿ ಜೊತೆ ಪಕೋಡ. ನಿಮ್ಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.